ನಮಸ್ಕಾರ ಎಲ್ಲರಿಗೂ ಡೇ 11 ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಮನೇಲಿ ಬೈಸ್ಕೊಂಡೆ. ಮನೇಲಿ ಬೈಸ್ಕೊಂಡಿದ್ದ ಕಾರಣ ಏನಪ್ಪ ಅಂತಂದರೆ, ಕೆಲಸನೂ ಮಾಡ್ತಾ ವ್ಲಾಗು ಮಾಡ್ತಿರ್ತೀಯಲ್ಲ, ನಿನಗೆ ಹೆವಿ ಆಗಲ್ವಾ ಅಂತ ಬೈತಾ ಇದ್ರು. ಇಷ್ಟಪಟ್ಟು ಮಾಡೋ ಕೆಲಸ ಯಾವುದೇ ಹೆವಿ ಆಗಲ್ಲ ಅಂತ ಹೇಳಿ ನಾನು ಬಂದಿದ್ದು ಆಫೀಸ್ ಕಡೆ. ನನ್ನ ಡ್ರೀಮ್ ಕಾರ್ನ ನೋಡಿಕೊಂಡು ಆಫೀಸ್ ಕಡೆ ತಿರುಗಿದ್ರೆ ಪೊಲೀಸ್ನವ್ರು ತುಂಬ ಜನ ಇದ್ದರು. ಅವ್ರು ಯಾಕೆ ಅಲ್ಲಿದ್ದಾರೆ ಅಂತ ಗೊತ್ತಾಗದೆ ಸೀದಾ ಆಫೀಸ್ ಕಡೆ ಹೋಗಿ ಆಫೀಸ್ ಬಾಗಿಲು ಓಪನ್ ಮಾಡಿದೆ. ನಮ್ಮ ಆಫೀಸ್ ಕೆಳಗಡೆ ಇವತ್ತು ತುಂಬ ಕ್ಲೀನ್ ಆಗಿಬಿಟ್ಟಿತ್ತು. ಹೊರಗಡೆನೆ ಅಷ್ಟೊಂದು ಕ್ಲೀನ್ ಇದೆ, ಇನ್ನು ಒಳಗಡೆ ಎಷ್ಟು ಕ್ಲೀನ್ ಇಟ್ಕೋಬೇಡ ಅಂತ ಹೇಳಿ ಕಸ್ಟಮರ್ಗೆ ತಗೊಂಡು ಕಸ ಹೊಡೆಯಕ್ಕೆ ಶುರು ಮಾಡಿ ಪೂಜೆ ಮಾಡೋಣ ಅಂತ ದೀಪಕ್ ಬತ್ತಿ ನೋಡಿದ್ರೆ ದೀಪಕ್ ಬತ್ತಿನೇ ಇರಲಿಲ್ಲ. ಆಮೇಲೆ ದೀಪಕ್ ಬತ್ತಿ ಹಾಕಿ ಪೂಜೆ ಮಾಡಕ್ಕೆ ಶುರು 3 ದಿನ ಆದ್ರೂ ಗಿಡಕ್ಕೆ ನೀರು ಹಾಕಿಲ್ಲ ಅಂತ ಹೇಳಿ ಗಿಡಕ್ಕೆ ನೀರು ಹಾಕಕ್ಕೆ ನಾನು ತಕೊಂಡು ಈ ಗಿಡಕ್ಕೆ ನೀರು ಹಾಕಿ ಮತ್ತೆ ಈ ಗಿಡಕ್ಕೆ ನೀರು ಹಾಕಿ ಅವೆರಡನ್ನು ಇಟ್ಬಿಟ್ಟೆ. ಇಷ್ಟೆಲ್ಲ ಮಾಡಿದ್ಮೇಲೆ ಈ ಬಿಸಿಲಿಗೆ ನನ್ನ ಅವಸ್ಥೆ ನೀವೇ ನೋಡಿ. ಆಮೇಲೆ ಕ್ಯಾನಿಗೆ ನೀರು ತುಂಬಿಸ್ಬೇಕಿತ್ತು. ಕ್ಯಾನಿಗೆ ನೀರು ತುಂಬಿಸಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡೆ. ಕೆಲಸ ಮಾಡ್ತಾ ಒಂದು ಮದುವೆ ಡಾಟಾ ಸೆಲೆಕ್ಷನಿಗೆ ಕೊಟ್ಟು ಕಳಿಸ್ಬೇಕಿತ್ತು. ಅದನ್ನ ಸೆಲೆಕ್ಷನಿಗೆ ಕೊಟ್ಟು ಕಳ್ಸೋಕ್ಕಂತ ಕೂತಿದ್ದೆ. ಒಬ್ಬರು ಕಸ್ಟಮರಿಗೆ ಅವ್ರ ಮದುವೆ ಡಾಟಾನ ಕಳಿಸ್ಬೇಕು. ಅದಕ್ಕೆ ಡಾಟಾ ಕಾಪಿ ಆಗ್ತಾ ರೆಸ್ಟ್ ತಗೋತಾ ಇದ್ದೀನಿ. ಈ ಬಿಸಿಲಿಗೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಹೋಗಿ ಒಂದು ಜ್ಯೂಸ್ ತಗೊಂಡು ಬಂದು ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ